ಜಿರಿಯಂತಿ ಜಿರಿಯತ ಕೇಶ, ದಂತ ಜಿರಿಯಂತಿ ಜಿರಿಯತಃ ಅಂತ. ದೇಹ ಮುಪ್ಪಾಗಲಿಕ್ಕೆ ಬಂದಾಗ ಪ್ರಾಯ ಹೋದ ಹಾಗೆ ತಲೆಯ ಕೂದಲುಗಳೆಲ್ಲ ಬಿಳಿಯಾಗ್ತಾ ಬರ್ತದೆ. ಅದೇ ರೀತಿಯಾಗಿ ದಂತ ಹಲ್ಲುಗಳೆಲ್ಲ ಕೆಳಗೆ ಬೀಳುತ್ತದೆ. ಆದರೆ ಎರಡು ಆಸೆ ಹೋಗುವುದೇ ಇಲ್ಲ. ಯಾವುದು? ಒಂದು ಧನ ಆಶ, ಜೀವಿತ ಆಶಾ ಚ ಜಿರಿಯತೋಪಿ ನ ಜೀರಿಯತಃ ಅಂತ. ಒಂದು ದುಡ್ಡಿನ ಆಸೆ, ಇನ್ನೊಂದು ಇನ್ನೂ ಬದುಕಬೇಕು, ಇನ್ನೂ ಬದುಕುವುದು ಯಾಕೆ? ಸಾಧನೆ ಮಾಡಬೇಕು ಅಂತ ಅಲ್ಲ, ಮತ್ತು ಇನ್ನಷ್ಟು ತಿನ್ನಬೇಕು ಅಂತ, ಇನ್ನಷ್ಟು ಸುಖಭೋಗಗಳನ್ನು ಅನುಭವಿಸಬೇಕು ಅಂತ. ಈ ಎರಡು ಆಸೆ, ದುಡ್ಡಿನ ಆಸೆ ಮತ್ತು ಬದುಕುವ ಆಸೆ, ಈ ಎರಡು ಆಸೆಗಳು ಮನುಷ್ಯನನ್ನು ಬಿಟ್ಟು ಹೋಗಲಿಕ್ಕೆ ಕೇಳುವುದೇ ಇಲ್ಲ. ಆ ಕಾರಣದಿಂದ ನಾವೇ ಆ ಆಸೆಯನ್ನು ಯಥಾಶಕ್ತಿಯಾಗಿ ಆರಂಭದಿಂದಲೂ ಕೂಡ ದೂರ ಇಡ್ತಾ ಬಂದರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಉಪಯೋಗಿಸಿಕೊಂಡೆವು ಅಂತಾದರೆ ಕೊನೆಯ ಕಾಲಕ್ಕಾಗುವಾಗಲಾದರೂ ಅದನ್ನೆಲ್ಲ ತ್ಯಜಿಸಿ ಭಗವಂತನ ಕಡೆಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ಎಲ್ಲವೂ ಬೇಕು, ಎಲ್ಲವೂ ನನ್ನದಾಗಬೇಕು ಅಂತ ಎನ್ನುವ ಭಾವ ಇತ್ತು ಅಂತಾದರೆ ಅವನು ಮತ್ತೆ ಇಲ್ಲಿ ತಾಯಿಯ ಗರ್ಭದಲ್ಲಿ ಬಂದು ಒದ್ದಾಟವನ್ನು ಅನುಭವಿಸಬೇಕು ಅಂತ ಪುರಾಣ ತುಂಬ ಸುಂದರವಾದಂತಹ ಸಂದೇಶವನ್ನು ಕೊಡ್ತಾ ಇದೆ. ಆಮೇಲೆ ಹೀಗೆ ರಾಜರ ಕಥೆಗಳನ್ನೆಲ್ಲ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದೆಲ್ಲ ಆದ ಮೇಲೆ ಕಲಿಯುಗದ ಕೆಲವೊಂದು ಮಹತ್ವ ಏನು ಅವ್ಯವಸ್ಥೆಗಳೆಲ್ಲ ನಡೀತದೆ, ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಪಟ್ಟಿಕೊಟ್ಟಿದ್ದಾರೆ. ಏನಾಗ್ತದೆ ಕಲಿಯುಗದಲ್ಲಿ ಅಂತ ಆಗುವಾಗ, ಸ್ತ್ರೀ ಬಾಲಗೋ ವಧಕರ್ತಾರಹ ಅಂತ ಇವರ ಸಂಖ್ಯೆ ಹೆಚ್ಚಾಗುವುದಂತೆ. ಯಾರ ಸಂಖ್ಯೆ ಅಂತಂದರೆ ಸ್ತ್ರೀಯರನ್ನು ಅಪಹಾರ ಮಾಡುವವರು, ಅದೇ ರೀತಿಯಾಗಿ ಬಾಲಕರನ್ನು ಅಪಹಾರ ಮಾಡುವವರು. ಇದು ಇವತ್ತು ದೊಡ್ಡ ದಂಧೆಗಳಾಗಿ ನಡೀತಾ ಇದೆ. ಮಕ್ಕಳನ್ನು ಅಪಹಾರ ಮಾಡುವಂಥದ್ದೆಲ್ಲ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಸ್ತ್ರೀ ಹತ್ಯೆ, ಅತ್ಯಾಚಾರಗಳು, ಇದನ್ನೆಲ್ಲ ನಾವು ದಿವಸ ಪೇಪರ್ ತೆಗೆದ್ರೆ ಆ ಮಾಹಿತಿಗಳೇ ಹೆಚ್ಚಿರುತ್ತದೆ. ಇದೆಲ್ಲ ಕಲಿಯುಗದ ಧರ್ಮಗಳು ಅಂತ. ಆಮೇಲೆ ಗೋವಧಕರ್ತಾರಹ, ಗೋವಿನ ಹತ್ಯೆ, ಇಂಥವರೆಲ್ಲ ಎಲ್ಲ ಕಡೆಯೂ ಕೂಡ ಬೆಳೀತಾ ಬರ್ತಾರೆ. ಮತ್ತು ಈ ದೇಶದ ದೊಡ್ಡ ಆಸ್ತಿಯಾದಂತಹ ಕಾಶ್ಮೀರ, ಚಂದ್ರಭಾಗ, ಇದೆಲ್ಲ ವ್ರಾತ್ಯಂ ಲೇಚ್ಛ ಶೂದ್ರಾದಯೋ ಭೋಕ್ಷ್ಯಂತಿ ಅಂತ ಹೇಳಿಬಿಟ್ರು. ಅದನ್ನೆಲ್ಲ ಮ್ಲೇಚ್ಛರು ಆಕ್ರಮಣ ಮಾಡಿ ಅವರು ಆ ದೇಶವನ್ನು ಆಕ್ರಮಿಸಿ ಅವರು ಅದನ್ನು ಭೋಗಿಸ್ತಾರೆ ಅಂತ. ಎಲ್ಲಿಂದ ವೈದಿಕ ಪರಂಪರೆಗಳೆಲ್ಲ ಬಂದವೋ, ಋಷಿಗಳೆಲ್ಲ ಯಾವ ಸನ್ನಿಧಾನದಲ್ಲಿ ಕೂತು ದೇವರನ್ನೆಲ್ಲ ಕಂಡ್ರೋ, ಸಾಧನಾ ಭೂಮಿಯನ್ನಾಗಿ ಮಾಡಿಕೊಂಡಿದ್ರೋ, ಅಂತಹ ಸಾಧನಾ ಭೂಮಿ ಯಾರದ್ದೋ ಆಡಳಿತದಲ್ಲಿರ್ತದೆ. ಯಾರೋ ಅದನ್ನು ಆಡಳಿತ ನಡೆಸ್ತಾ ಇರ್ತಾರೆ. ಅದರ ಏನು ಸತ್ವ ಇದೆ ಅದನ್ನೆಲ್ಲ ಅವರು ದೋಚುತ್ತಾರೆ ಅಂತ ವಿಷ್ಣು ಪುರಾಣ ಸ್ಪಷ್ಟವಾದಂತಹ ಮಾಹಿತಿ, ರೋಚಕವಾದ ಮಾಹಿತಿಗಳಿದೆಲ್ಲ. ಇದೆಲ್ಲ ಹೇಳಿದ್ದು ಯಾವಾಗ ಅಂತಂದರೆ ಇವತ್ತು ನಿನ್ನೆ ಅಲ್ಲ, 5-6 ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸರು ಹೇಳಿದ ವ್ಯವಸ್ಥೆ ಇದು. ಈ ರೀತಿಯಾಗಿ ಕಲಿಯುಗದಲ್ಲಿ ನಡೀತದೆ ಅಂತ. ಇನ್ನು ದಾಂಪತ್ಯ ಎಲ್ಲ ಹೇಗಿರುವಂಥದ್ದು? ಅಭಿರುಚಿರೇವ ದಾಂಪತ್ಯ ಸಂಬಂಧ ಹೇತು ಅಂತ. ವಿವಾಹ ಎನ್ನುವುದು ಅತ್ಯಂತ ಪರಮವಾದಂತಹ, ಪರಮ ಪವಿತ್ರವಾದಂತಹ ಒಂದು ಸಂಸ್ಕಾರ ಆಗಿತ್ತು. ಇವತ್ತು ಇದು ಅವರಿಗೆ ಇಷ್ಟ ಆದರೆ ಆಯ್ತಷ್ಟೇ, ಇಲ್ಲದಿದ್ದರೆ ಇಲ್ಲ. ಆ ರೀತಿಯಾಗಿ ಸಂಬಂಧಗಳು ಇರ್ತವೆ. ಅನೃತಮೇವ ವ್ಯವಹಾರ ಜಯ ಹೇತು ಅಂತ. ಒಬ್ಬನ ಗೆಲ್ಲುವುದು ಹೇಗೆ ಅಂತಂದರೆ, ಒಳ್ಳೆಯ ಮಾತು ಬರ್ತದೆ ಅಂತಾದರೆ ಅವನಿಗೆ ಜಯ ಆಗ್ತದೆ. ನಮಗೆ ನೀವು ಸತ್ಯವೋ ಸುಳ್ಳೋ ನಮಗೆ ಗೊತ್ತಿಲ್ಲ, ನೀವು ವಾದ ಮಾಡಿ ಅವರನ್ನು ಸೋಲಿಸಿದ್ರೆ ಆಯಿತು. ನೀವು ಸೋಲಿಸಿದರೆ ಯಾವ ಸಾಕ್ಷಿ ಕೊಟ್ಟರೂ ತೊಂದರೆ ಇಲ್ಲ, ನಮಗೆ ಸಾಕ್ಷಿ ನೀವು ಒದಗಿಸಿ ಕೊಟ್ಟರೆ ಆಯಿತು. ಸಾಕ್ಷಿ ಕೊಟ್ಟರೆ ನಿಮಗೆ ಗೆಲುವು ಅಂತ. ಅನೃತಮೇವ ವ್ಯವಹಾರ ಜಯ ಹೇತು ಅಂತ. ಸ್ನಾನಮೇವ ಪ್ರಸಾದನ ಹೇತು. ಒಳಗಿನಿಂದ ಶುದ್ಧಿ ಅಂತಂದರೆ ಸ್ನಾನ ಮಾಡಿದರೆ ಮುಗಿಯಿತು. ಒಳಗಿನ ಶುದ್ಧಿ ಎನ್ನುವಂಥದ್ದನ್ನು ಮರೆತೇ ಬಿಡ್ತಾರೆ ಕಲಿಯುಗದಲ್ಲಿ. ಹೀಗೆ ಕಲಿಯುಗದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ನಾಮಕನಾಗಿ ಭಗವಂತ ಅವತಾರ ಮಾಡ್ತಾನೆ ಅಂತ. ಭಗವತೋ ವಾಸುದೇವಸ್ಯ
ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಭಗವಂತನೇ ವಿಷ್ಣು ಯಶಸ್ಸು ಎನ್ನುವಂತಹ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯಾಗಿ ಬಂದು ಇಡೀ ಜಗತ್ತನ್ನು ಮತ್ತೆ ಉದ್ಧಾರ ಮಾಡ್ತಾನೆ, ಮತ್ತೆ ನಿಧಾನಕ್ಕೆ ಕೃತಯುಗ ಆರಂಭಗೊಳ್ಳುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ 4-5 ಅಂಶಗಳು ಮುಗಿಯಿತು. ಆ ನಂತರದಲ್ಲಿ ಇರುವಂಥದ್ದು ಪರಾಶರರು ಮೈತ್ರೇಯರು ಕೇಳ್ತಾರೆ, ಕೃಷ್ಣನ ಬಗ್ಗೆ ನಮಗೆ ಕಥೆಯನ್ನು ಹೇಳಬೇಕು ಅಂತ. ಅದರ ಬಗ್ಗೆ ವಿಸ್ತಾರವಾಗಿ ಕಥೆ ಇದೆ. ಕೃಷ್ಣನ ಬಗ್ಗೆ ಅವರು ಹೇಳುವಾಗಲೇ ಹೇಳಿದ್ದ ಪ್ರಶ್ನೆ ಕೇಳ್ತಾರೆ, ಆ ವಿಷಯವನ್ನು ನಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ. ಅದನ್ನು ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಕೆಟ್ಟವರೆಲ್ಲ ತುಂಬಿಕೊಂಡಾಗ ಚತುರ್ಮುಖ ಬ್ರಹ್ಮ ಗೋ ರೂಪದಿಂದ ಭೂದೇವಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಪ್ರಾರ್ಥನೆಯನ್ನು ಚತುರ್ಮುಖ ಬ್ರಹ್ಮ ದೇವರ ಹತ್ರ ಹೋಗಿ ಹೇಳ್ತಾನಂತೆ. ಹೋಗುವಾಗ ಅಲ್ಲಿ ಪ್ರಾರ್ಥನೆ ಮಾಡಬೇಕಲ್ವ, ಅವನು ಹೋಗಿ ಮಾಡುವ ಪ್ರಾರ್ಥನೆ ನೋಡಿ ಚತುರ್ಮುಖ ಬ್ರಹ್ಮ ಇಲ್ಲಿ ಕೃಷ್ಣ ಅವತಾರ ಮಾಡುವುದಕ್ಕೋಸ್ಕರ ಮಾಡಿದ ಪ್ರಾರ್ಥನೆ ಇದು. ಭಾಗವತದಲ್ಲಿ ಒಂದು ರೀತಿಯಾಗಿ ಇದೆ. ಅವನು ಪುರುಷ ಸೂಕ್ತವನ್ನು ಹೇಳುತ್ತಾ ಪುರುಷ ಸೂಕ್ತೇನ ಉಪತಸ್ಥೇ ಸಮಾಹಿತ ಅಂತ ಭಾಗವತ ಹೇಳ್ತಾ ಉಂಟು. ಪುರುಷ ಸೂಕ್ತವನ್ನು ಹೇಳುವ ಮೂಲಕ ಅವನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ ಅಂತ. ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಶೃಣೋಶ್ಚಕರ್ಣಃ ಪರಿಪಶ್ಯಸಿ ತ್ವಂ ಅಚಕ್ಷುಃ ಅರೂಪಃ ಬಹುರೂಪರೂಪಃ ಅಪಾದಹಸ್ತೋ ಜವನೋ ಗೃಹೀತ ತ್ವಂ ವೇತ್ಸಿ ಸರ್ವಂ ನಚ ಸರ್ವವೇದ್ಯಃ ಅಂತ. ಚತುರ್ಮುಖ ಬ್ರಹ್ಮ ದೇವರ ಬಳಿ ಮಾಡುವಂತಹ ಪ್ರಾರ್ಥನೆ. ನೀನು ಏನು ಮಾಡ್ತೀನಂತಂದರೆ, ನಿನ್ನ ಗುಣ ಎಂಥದ್ದು ಅಂತಂದರೆ ಶೃಣೋಷಿ, ಎಲ್ಲವನ್ನು ಕೂಡ ಕೇಳ್ತಿ, ಆದರೆ ನಿನಗೆ ಕಿವಿ ಎನ್ನುವಂಥದ್ದು ಇಲ್ಲ. ಎಲ್ಲವನ್ನು ನೀನು ನೋಡ್ತಿ, ಆದರೆ ನಿನಗೆ ಕಣ್ಣು ಎನ್ನುವಂಥದ್ದು ಇಲ್ಲ. ಅತ್ಯಂತ ಸುಂದರವಾದಂತಹ ರೂಪ ಎನ್ನುವಂಥದ್ದು ನಿನಗೆ ಇದೆ, ಆದರೆ ಅದು ಕಾಣಿಸುವಂಥದ್ದಲ್ಲ. ಅರೂಪ ಬಹುರೂಪ, ನಿನಗೆ ರೂಪ ಇಲ್ಲ, ಆದರೂ ಕೂಡ ಅನೇಕ ರೂಪಗಳು ನಿನಗೆ ಇದೆ. ಅಪಾದಹಸ್ತೋ ಜವನೋ ಗೃಹೀತ, ನಿನಗೆ ಕೈಯೂ ಕೂಡ ಇಲ್ಲ, ಕಾಲು ಕೂಡ ಇಲ್ಲ, ಆದರೆ ಕೈಯಿಂದ ನಡೆಯುವಂಥ ಕೆಲಸ ಏನಿದೆ, ಸ್ವೀಕಾರ ಮಾಡುವಂಥದ್ದು ಅದೆಲ್ಲ ಮಾಡ್ತಿ. ಹಾಗೆಯೇ ಕಾಲು ಇಲ್ಲ, ಆದರೆ ಎಲ್ಲೆಡೆಯೂ ಕೂಡ ನೀನು ಸಂಚಾರ ಮಾಡ್ತಿ. ತ್ವಂ ವೇತ್ಸಿ ಸರ್ವಂ, ನೀನು ಎಲ್ಲವನ್ನು ಕೂಡ ತಿಳಿದುಕೊಂಡಿದ್ದಿ, ಆದರೆ ನಿನ್ನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂಥರ ಒಗಟಿನ ರೂಪದಲ್ಲಿ ಚತುರ್ಮುಖ ಬ್ರಹ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅರ್ಥಾತ್ ಅವನಿಗೆ ಕಣ್ಣಿಲ್ಲ ಅಂತಂದು, ಕಿವಿ ಇಲ್ಲ, ಕಣ್ಣಿಲ್ಲ, ಇದರ ಅಭಿಪ್ರಾಯ ಇಷ್ಟೇ. ನಮ್ಮಂತೆ ಪ್ರಾಕೃತವಾದಂತಹ ಇಂದ್ರಿಯಗಳು ಅವನಿಗೆ ಇಲ್ಲ. ನಮಗೆ ಕೇಳಬೇಕು ಅಂತಾದರೆ ಈ ಶರೀರ ಎನ್ನುವಂಥದ್ದು ಬೇಕು. ಈ ಶರೀರ ಇಲ್ಲದೇ ಇದ್ದರೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣ ಪರಮಾತ್ಮನಿಗೆ, ಭಗವಂತನಿಗೆ ಇಂತಹ ಕಣ್ಣಿನ ಅವಶ್ಯಕತೆ ಎನ್ನುವಂಥದ್ದು ಸ್ವಲ್ಪವೂ ಇಲ್ಲ. ಅವನ ಶರೀರ ಮಣ್ಣು ನೀರು ಬೆಂಕಿಯ ಕಲಬೆರಕೆಯಿಂದ ಆದದ್ದಲ್ಲ. ಅವನು ಪ್ರಾಕೃತ ಪ್ರಪಂಚದಿಂದ ಅತೀತನಾಗಿ ಇದ್ದಾನೆ. ನಮ್ಮ ಈ ಕಿವಿ ಇರಬಹುದು, ನಮ್ಮ ಈ ಕಣ್ಣಿರಬಹುದು, ನಮ್ಮ ಈ ನಾಲಿಗೆ ಇರಬಹುದು, ನಮ್ಮ ಕೈಕಾಲುಗಳು ಇರಬಹುದು. ಈ ಕೈಕಾಲುಗಳಲ್ಲಿ ಇರುವಂಥದ್ದು, ಎಲ್ಲ ಕಡೆಯೂ ಇರುವಂಥದ್ದು ಮಣ್ಣು, ನೀರು ಮತ್ತು ಬೆಂಕಿ. ಒಳಗಿನಿಂದ ಗಾಳಿ ಹೋಗಿ ಬರ್ತಾ ಇರ್ತದೆ, ಆಕಾಶವೂ ಕೂಡ ಇದೆ. ದೇವರದ್ದು ಅಂಥದ್ದು ಚತುರ್ಮುಖ ಬ್ರಹ್ಮನಿಗೆ ಅವನ ಬಗ್ಗೆ ಸರಿಯಾದ ಪರಿಚಯ ಉಂಟು. ಅವನು ಹೇಳ್ತಾನೆ, ಇಂತಹ ಕಿವಿ ನಿನಗಿಲ್ಲ, ಆದರೂ ಜಗತ್ತಿನ ಎಲ್ಲವನ್ನೂ ಕೂಡ ನೀನು ಕೇಳುತ್ತಿ. ನಮ್ಮ ಕಿವಿ ಕಾಣ್ತಾ ಇದೆ ನೋಡಿ, ಹಾಗೆ ದೇವರ ಕಿವಿ ಎಲ್ಲಿಯಾದರೂ ಕಾಣುತ್ತದೋ? ಕಾಣ್ತಾ ಇಲ್ಲ. ನಾವು ಮಾತನಾಡಿದ ಅವನ ಕಿವಿ ಕೇಳಿಸುವುದಿಲ್ಲವೋ? ಕೇಳಿಸ್ತದೆ. ಹೇಗೆ? ಆ ಅಕಾರಣ ನಮ್ಮ ಹಾಗೆ ಕಿವಿ ಇಲ್ಲ, ಆದರೂ ಅವನಿಗೆ ಕೇಳಿಸ್ತದೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗಿ ಹೃದಯದಲ್ಲಿಯೇ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಅವನಿಗೆ ಕೇಳಿಸುವುದಿಲ್ವಾ? ಖಂಡಿತ ಕೇಳಿಸ್ತದೆ. ನಾವು ಕಿರಿಸಬೇಕು ಅಂತೇನೂ ಇಲ್ಲ. ನಾವು ಭಕ್ತಿಯಿಂದ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡಿದೆವು ಅಂತಾದರೆ ಅವನಿಗೆ ಕೇಳಿಸ್ತದೆ. ಅದು ಹೇಗೆ ಹೇಳಿ? ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ ಪ್ರಾರ್ಥನೆ,
ಮನಸ್ಸಿನಲ್ಲಿ ನಾವು ಮಾತನಾಡಿದ್ದು ದೇವರಿಗೆ ಕೇಳಿಸ್ತದೋ? ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಖಂಡಿತ ಕೇಳಿಸ್ತದೆ. ಅವನ ಕಿವಿ ಇಲ್ಲ ಅಲ್ವೋ? ಹೌದು, ನೀವೇನು ತಿಳ್ಕೊಂಡಿದ್ದೀರಿ? ಕೇಳಬೇಕು ಅಂತಾದರೆ ಇಂಥ ಒಂದು ಕಿವಿ ಬೇಕೇ ಬೇಕು ಅಂತ. ಅದು ಭಗವಂತನದ್ದು ಪ್ರಾಕೃತ ಅಲ್ಲದ ಅಪ್ರಾಕೃತವಾದಂತಹ ಜ್ಞಾನಾನಂದಮಯವಾದಂತಹ ಅವನಿಗೆ ಕಿವಿ ಇದೆ. ಆ ಕಿವಿಯಿಂದ ಎಲ್ಲವನ್ನು ಕೇಳಿಸಿಕೊಡ್ತಾನೆ, ಹಾಗೆ ಎಲ್ಲವನ್ನು ನೋಡ್ತಾನೆ. ಹಾಗೆಯೇ ಅವನಿಗೆ ಪ್ರಾಕೃತವಾದಂಥ ರೂಪ ಎನ್ನುವಂಥದ್ದು ಇಲ್ಲ. ರೂಪವೇ ಇಲ್ಲ ಅಂತ ಅಲ್ಲ, ಬಹುರೂಪ ರೂಪ. ಇಡೀ ಜಗತ್ತಿಗೆ ರೂಪವನ್ನು ಕೊಟ್ಟವನು, ಪ್ರತಿಯೊಬ್ಬರಿಗೂ ಒಂದೊಂದು ಆಕಾರ ಕೊಟ್ಟಿದ್ದಾನೆ, ಒಂದೊಂದು ರೂಪವನ್ನು ಅವನು ಕೊಟ್ಟಿದ್ದಾನೆ. ಇಡೀ ಜಗತ್ತಿಗೆ ಆಕಾರವನ್ನು ರೂಪವನ್ನು ಕೊಟ್ಟಂಥ ಭಗವಂತನಿಗೆ ಆಕಾರ ಇಲ್ಲ ರೂಪ ಇಲ್ಲ ಅಂತ ಹೇಳಿಬಿಟ್ರೆ ಹಾಗೆ ಹೇಳ್ತಾ ಇಲ್ಲ. ಬಹುರೂಪ ರೂಪ, ಎಲ್ಲ ರೂಪಗಳಿಗೂ ರೂಪವನ್ನು ಕೊಟ್ಟವನು ನೀನು ಅಂತ. ಅಪಾದ ಹಸ್ತ, ನಮಗೆ ಇಲ್ಲಿಂದ ಆಚೆ ಹೋಗಬೇಕಾದ್ರೆ ಈ ಕಾಲಿನ ಸಹಾಯ ಬೇಕು. ಕಾಲಿಲ್ಲದೆ ಇದ್ದಾಗ ನಡಿಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಹಾಗಲ್ಲ. ಅವನ ಎಲ್ಲ ವ್ಯವಹಾರಗಳು ಕೂಡ ಕೈಕಾಲುಗಳಿಲ್ಲದೆಯೇ ನಡೀತದೆ. ಕೈಕಾಲುಗಳಿಲ್ಲದೆ ಅಂತಂದರೆ ಪ್ರಾಕೃತವಾದಂತಹ ಕೈಕಾಲುಗಳು ಅವನಿಗೆ ಅದರ ಅವಶ್ಯಕತೆ ಅವನಿಗೆ ಇಲ್ಲ. ಎಲ್ಲವನ್ನು ಕೂಡ ಮಾಡ್ತಾನೆ. ತ್ವಮ್ವೇತ್ಸಿ ಸರ್ವಂ, ನಿನಗೆ ಎಲ್ಲ ಗೊತ್ತಿದೆ ಜಗತ್ತಿನ ಬಗ್ಗೆ. ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲ ಅಂತ ಬ್ರಹ್ಮದೇವರ ಯೋಚನೆ. ನಿನಗೆ ಗೊತ್ತಿಲ್ವಾ ಲೋಕದಲ್ಲಿ ಕಂಠಕರೆಲ್ಲ ಬೆಳೀತಾ ಇದ್ದಾರೆ ಅಂತ? ಆದರೂ ನಮ್ಮ ಕರ್ತವ್ಯ ಇದೆ. ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದಾಗಿ ನಿನಗೆಲ್ಲವೂ ಗೊತ್ತಿದೆ, ಆದರೆ ನಿನ್ನ ಬಗ್ಗೆ ನಚ ಸರ್ವ ವೇದ್ಯ, ದೇವರ ಬಗ್ಗೆ ಪೂರ್ಣವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ.